ಹಾಯ್ ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಇನ್ನೇನು ಹತ್ರ ಬರ್ತಾ ಇದೆ. ಅದಕ್ಕೊಂದು ಬ್ಯೂಟಿಫುಲ್ ಐ ಮೇಕಪ್ ಒಂದಿಗೆ ಇವತ್ತಿನ ಮೇಕಪ್ ಅನ್ನ ಕ್ರಿಯೇಟ್ ಮಾಡೋಣ. ಅಡ್ವಾನ್ಸ್ ಆಗಿ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಪೊಂಗಲ್ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಪೂರ್ತಿ ನೋಡಿ. ನಾನ್ ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಸೊ ನನ್ನ ಫೇಸ್ಗೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸಿಂಗ್ ಮಾಡ್ಕೊಂಡಿದ್ದ ನಂತರ ನಾನು ಕರೆಕ್ಷನ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಪ್ರೈಮರನ್ನು ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಅಪ್ಲೈ ಆದಮೇಲೆ ನಾನು ಕರೆಕ್ಷನನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಇನ್ಸೈಟ್ ಅವರ ಆರೆಂಜ್ ಕಲರ್ ಕರೆಕ್ಟರನ್ನು ಯೂಸ್ ಮಾಡಿಕೊಂಡು ನನ್ನ ಇಂಪರ್ಫೆಕ್ಷನ್ಸ್ಗಳನ್ನು, ಅದೇ ರೀತಿ ಡಾರ್ಕ್ ಸ್ಪಾಟ್ಸ್ಗಳನ್ನು ಕರೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಸನ್ಸ್ಕ್ರೀನನ್ನು ಯೂಸ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ಯೂಸ್ ಮಾಡ್ತಾ ಇರುವಂತಹ ಫೌಂಡೇಶನ್ನಲ್ಲೇ ಸನ್ಸ್ಕ್ರೀನ್ ಇರೋದ್ರಿಂದ. ಅದೇ ರೀತಿ ಕರೆಕ್ಷನನ್ನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಯಾವುದೇ ರೀತಿ ಪ್ರೈಮರನ್ನು ಇಲ್ಲಿ ಅಪ್ಲೈ ಮಾಡಿಲ್ಲ. ಏನಕ್ಕೆ ಅಂತ ನೀವು ವಿಡಿಯೋ ಮುಂದಿನ ಭಾಗದಲ್ಲಿ ತಿಳ್ಕೊತೀರಾ. ಇದನ್ನು ಒಂದು 2 ಮಿನಿಟ್ಸ್ ಸೆಟ್ ಆಗೋದಕ್ಕೆ ಬಿಟ್ಟು ನಂತರ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದರ ಜೊತೆ ನಾನಿಲ್ಲಿ ಮಾರ್ಸ್ ಅವರ ಹೈಡ್ರಾ ಗ್ಲೋ ಪ್ರೈಮರನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಲಿಕ್ವಿಡ್ ಫಾರ್ಮಲ್ಲಿರೋ ಪ್ರೈಮರ್ ಆಗಿರೋದ್ರಿಂದ ಇದನ್ನು ನಾನು ನನ್ನ ಫೌಂಡೇಶನ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರೈಮರಲ್ಲಿ ಹೈಲರೋನಿಕ್ ಆಸಿಡ್, ಅದೇ ರೀತಿ ವಿಟಮಿನ್ ಇ ಇರೋ ಕಾರಣ ಇದನ್ನು ನಾವು ಫೌಂಡೇಶನ್ಗೆ ಮಿಕ್ಸ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಫೌಂಡೇಶನ್ ಅಲ್ಲೂ ಕೂಡ ಆಲೋವೆರಾ ಹಾಗೆ ವಿಟಮಿನ್ ಸಿ ಇರೋ ಕಾರಣ ನಮ್ಮ ಫೌಂಡೇಶನ್ಗೆ ಒಂದು ಹೈಡ್ರೇಷನ್ ಅನ್ನ ಕೊಡತ್ತೆ. ಇಲ್ಲಿ ನಾನು ಈ ಒಂದು ಲಿಕ್ವಿಡ್ ಪ್ರೈಮರ್ ಅನ್ನ ನನ್ನ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿರೋದ್ರಿಂದ ನಾನು ಸೆಪರೇಟ್ ಆಗಿ ಇಲ್ಲಿ ಪ್ರೈಮರ್ ಅನ್ನ ಹಚ್ತಾ ಇಲ್ಲ. ಕೆಲವೊಂದು ಮ್ಯಾಟ್ ಫೌಂಡೇಶನ್ ಅನ್ನ ಬ್ಲೆಂಡ್ ಮಾಡೋದಕ್ಕೆ ಕಷ್ಟ ಅಂತ ಹೇಳೋರು ಈ ರೀತಿ ಒಂದು ಲಿಕ್ವಿಡ್ ಪ್ರೈಮರ್ ಅಥವಾ ಫೇಶಿಯಲ್ ಆಯಿಲ್ ಅನ್ನ ನಮ್ಮ ಫೌಂಡೇಶನ್ಗೆ ಮಿಕ್ಸ್ ಮಾಡಿ ನಂತರ ನಾವು ಹಚ್ಚೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ. ಮಿಕ್ಸ್ ಮಾಡಿದ ನಂತರ ಇದು ನಮಗೆ ಸ್ವಲ್ಪ ಲಿಕ್ವಿಡ್ ಆಗಿರೋದ್ರಿಂದ ಬ್ಲೆಂಡ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ಬಟ್ ನೀಟಾಗಿ ಇದನ್ನ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಟೈಮನ್ನು ತಗೊಂಡು. ನೆಕ್ಸ್ಟ್ ನಾನಿಲ್ಲಿ ಲಾರಿಯಲ್ ಅವರ ಇನ್ಫ್ಯಾಲಿಬಲ್ ಕನ್ಸೀಲರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 317. ಇದನ್ನ ನಾನು ನನ್ನ ಅಂಡರ್ ಐಸ್ ಅದೇ ರೀತಿ ನನ್ನ ಐಲಿಡ್ಸ್ ಮೇಲೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಇದು ಒಂದು ಲಾಂಗ್ ಲಾಸ್ಟಿಂಗ್, ಅದೇ ರೀತಿ ಫುಲ್ ಕವರೇಜ್ ಇರೋ ಕಾರಣ ಇದನ್ನು ಸ್ವಲ್ಪನೇ ಹಚ್ಚಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ಸೀಲರ್ ಬಂದು ಸ್ವಲ್ಪ ಕೇಕಿ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ನೀಟಾಗಿ ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಲೂಸ್ ಪೌಡರನ್ನು ಯೂಸ್ ಮಾಡಿಕೊಂಡು ನನ್ನ ಅಂಡರ್ ಐಸ್, ಐಲಿಡ್ಸ್ ಅದೇ ರೀತಿ ನನ್ನ ಆಲ್ ಓವರ್ ದ ಫೇಸ್ ಇದರಿಂದ ನೀಟಾಗಿ ಸೆಟ್ ಮಾಡ್ಕೋತೀನಿ. ಇದನ್ನು ನೀವು ಬ್ರಷಿಂದ ಅಥವಾ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಕೂಡ ಸೆಟ್ ಮಾಡ್ಕೋಬೋದು. ನಿಮ್ಮ ಫೇಸಲ್ಲಿ ತುಂಬ ರಿಂಕಲ್ಸ್ ಇದೆ, ಫೈನ್ ಲೈನ್ಸ್ ಇದೆ ಅಂತ ಹೇಳಿದಾಗ ಈ ರೀತಿ ನಾವು ಒಂದು ಬ್ರಷಲ್ಲಿ ಇದನ್ನು ಸೆಟ್ ಮಾಡೋದ್ರಿಂದ ನೀಟಾಗಿ ನಮ್ಮ ಫೈನ್ ಲೈನ್ಸ್ ಅಥವಾ ರಿಂಕಲ್ಸಲ್ಲೂ ಕೂಡ ಪ್ರಾಡಕ್ಟ್ ಬಂದು ನೀಟಾಗಿ ಬ್ಲೆಂಡ್ ಆಗುತ್ತೆ. ಈ ರೀತಿ ಪೌಡರಿಂದ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದ ನಂತರ ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ. ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಐಬ್ರೋ ಪೊಮ್ಯಾಡನ್ನು ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸನ್ನು ಫಿಲ್ ಮಾಡ್ಕೋತೀನಿ. ಪರ್ಫೆಕ್ಟಾಗಿ ಹೇಗೆ ಐಬ್ರೋಸನ್ನು ಫಿಲ್ ಮಾಡ್ಕೋಬೋದು ಅಂತ ನನ್ನ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಚೆಕ್ ಮಾಡೋದನ್ನು ಮರಿಬೇಡಿ. ಈ ರೀತಿ ನನ್ನ 2 ಐಬ್ರೋಸನ್ನು ಫಿಲ್ ಮಾಡ್ಕೊಂಡಿದ್ದ ನಂತರ ಬ್ಯೂಟಿ ಗ್ಲೇಸ್ಡ್ ಅವರ ಕಲರ್ ಬೋರ್ಡನ್ನು ಯೂಸ್ ಮಾಡಿಕೊಂಡು ನನ್ನ ಐ ಶ್ಯಾಡೋನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು ಸ್ಕೈ ಬ್ಲೂ ಕಲರನ್ನು ಯೂಸ್ ಮಾಡಿಕೊಂಡು ನನ್ನ ಟ್ರಾನ್ಸಿಷನನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನನ್ನ 2 ಐಲಿಡ್ಸ್ ಮೇಲೆ ನೀಟಾಗಿ ಟ್ರಾನ್ಸಿಷನನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಪಿಗ್ಮೆಂಟೇಷನನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಟೀಲ್ ಗ್ರೀನ್ ಕಲರನ್ನು ಯೂಸ್ ಮಾಡಿಕೊಂಡು ನನ್ನ ಔಟರ್ ವಿಯನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ಒಂದು ಡೆಪ್ತ್ಗೋಸ್ಕರ. ಈ ರೀತಿ ಒಂದು ಸ್ಮಾಲ್ ಫ್ಲಫಿ ಬ್ರಷ್ ಸಹಾಯದಿಂದ ನನ್ನ ಔಟರ್ ವಿಯಲ್ಲಿ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ನನ್ನ ಔಟ್ಫಿಟ್ಟಲ್ಲಿ ಬ್ಲೂ ಹಾಗೆ ಪಿಂಕ್ ಇರೋ ಕಾರಣ ನಾನು ಪಿಂಕ್ ಹಾಗೆ ಬ್ಲೂ ಕಲರ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಔಟ್ಫಿಟ್ ಅಕಾರ್ಡಿಂಗ್ ನೀವು ಕಲರ್ಸನ್ನು ಚೂಸ್ ಮಾಡ್ಬೋದು. ಈ ರೀತಿ ನೀಟಾಗಿ 2 ಐಲಿಡ್ಸ್ನ ಔಟರ್ ವಿ ಮೇಲೆ ಈ ಒಂದು ಕಲರನ್ನು ಹಚ್ಚಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ.
ನೆಕ್ಸ್ಟ್ ನಾನಿಲ್ಲಿ ಒಂದು ಪಿಂಕ್ ಶೇಡನ್ನು ಯೂಸ್ ಮಾಡಿಕೊಂಡು ನನ್ನ ಇನ್ನರ್ ಕಾರ್ನರ್ಸಿಂದ 3/4 ಆಫ್ ದ ಐಲಿಡ್ವರೆಗೆ ನೀಟಾಗಿ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ಇದು ಒಂದು ತುಂಬ ಕಲರ್ಫುಲ್ ಆದ ಐ ಶ್ಯಾಡೋ ಅಂತಲೇ ಹೇಳ್ಬೋದು. ಈ ಒಂದು ಸಂಕ್ರಾಂತಿ ಬಂದು ನಮಗೆ ತುಂಬ ಇಂಪಾರ್ಟೆಂಟ್ ಫೆಸ್ಟಿವಲ್ ಆಗಿರೋದ್ರಿಂದ ಈ ಒಂದು ಕಲರ್ಫುಲ್ ಹಾಗೆ ಬ್ಯೂಟಿಫುಲ್ ಆಗಿರೋ ಐ ಶ್ಯಾಡೋವನ್ನು ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ನಾನಿಲ್ಲಿ ಒಂದು ಡಾರ್ಕ್ ಪಿಂಕ್ ಅಥವಾ ಪರ್ಪಲ್ ಶೇಡನ್ನು ಯೂಸ್ ಮಾಡಿಕೊಂಡು ಒಂದು ಫ್ಲ್ಯಾಟ್ ಬ್ರಷ್ ಸಹಾಯದಿಂದ ಈ ರೀತಿ ಒಂದು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ ನನ್ನ ಕ್ರೀಸ್ ಲೈನ್ ಮೇಲೆ. ಇದನ್ನು ನಾನು ನನ್ನ ಇನ್ನರ್ ಕಾರ್ನರಿಂದ ನನ್ನ ಸೆಂಟರ್ ಆಫ್ ದ ಐಲಿಡ್ವರೆಗೆ ಮಾತ್ರ ಈ ಒಂದು ಲೈನನ್ನು ಈ ರೀತಿ ಒಂದು ಫ್ಲ್ಯಾಟ್ ಬ್ರಷ್ ಸಹಾಯದಿಂದ ಕ್ರಿಯೇಟ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ಲೂ ಶೇಡನ್ನು ತಗೊಂಡು ಈ ರೀತಿ ನನ್ನ ಸೆಂಟರ್ ಆಫ್ ದ ಐಲಿಡಲ್ಲಿ ಮಾತ್ರ ಈ ಎರಡು ಕಲರ್ಸನ್ನು ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ನೀಟಾಗಿ ಒಂದು ಟ್ರಾನ್ಸಿಷನ್ ಎಫೆಕ್ಟ್ ಸಿಗತ್ತೆ. ಅದೇ ರೀತಿ ಎರಡು ಕಲರ್ಸು ನೀಟಾಗಿ ಬ್ಲೆಂಡ್ ಆಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಗೋಲ್ಡ್ ಶಿಮರಿ ಶೇಡನ್ನು ತಗೊಂಡು ಈ ರೀತಿ ನನ್ನ ಸೆಂಟರ್ ಆಫ್ ದ ಐಲಿಡಲ್ಲಿ ಮಾತ್ರ ನನ್ನ ಫಿಂಗರ್ ಟಿಪ್ಪಿಂದ ಹಚ್ತಾ ಇದ್ದೀನಿ. ನೀವು ಇದನ್ನು ಬ್ರಷಿಂದ ಕೂಡ ಅಪ್ಲೈ ಮಾಡ್ಕೋಬೋದು. ಫಿಂಗರಿಂದ ಅಪ್ಲೈ ಮಾಡಿದ್ರೆ ತುಂಬ ಪಿಗ್ಮೆಂಟೇಷನ್ ಚೆನ್ನಾಗಿ ಬರುತ್ತೆ. ಈ ರೀತಿ ಅಪ್ಲೈ ಮಾಡ್ಕೊಂಡಿದ ನಂತರ ಒಂದು ಫ್ಲ್ಯಾಟ್ ಬ್ರಷ್ ಸಹಾಯದಿಂದ ಒಂದು ಬ್ಲ್ಯಾಕ್ ಶ್ಯಾಡೋನ ತಗೊಂಡು ಈ ರೀತಿ ನನ್ನ ಲ್ಯಾಶ್ ಲೈನ್ ಮೇಲೆ ಮಾತ್ರ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನಾನು ಬ್ಲೆಂಡ್ ಮಾಡ್ತಾ ಇಲ್ಲ, ಜಸ್ಟ್ ಡೆಪಾಸಿಟ್ ಮಾಡ್ತಾ ಇದ್ದೀನಿ ನನ್ನ ಲ್ಯಾಶ್ ಲೈನ್ ಮೇಲೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ರೌನ್ ಶ್ಯಾಡೋನ ತಗೊಂಡು ಈ ಒಂದು ಬ್ಲ್ಯಾಕ್ ಐ ಶ್ಯಾಡೋ ಮೇಲೆ ಇದರಿಂದ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಇದರಿಂದ ನಮಗೆ ಲ್ಯಾಶಸ್ ಹಾಕ್ತೇ ಇದ್ರೂ ಕೂಡ ಲ್ಯಾಶಸ್ ಹಾಕಿರೋ ಎಫೆಕ್ಟ್ ನಮಗೆ ಸಿಗತ್ತೆ. ಈ ರೀತಿ ನೀಟಾಗಿ ಆ ಬ್ಲ್ಯಾಕ್ ಐ ಶ್ಯಾಡೋ ಮೇಲೆ ಇದರಿಂದ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಎರಡು ಐಲಿಡ್ಸ್ಗೆ ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಪ್ಲಮ್ ಅವರ ಕಾಜಲನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಅದೇ ಫ್ಲ್ಯಾಟ್ ಬ್ರಷ್ ಸಹಾಯದಿಂದ ಬ್ರೌನ್ ಶ್ಯಾಡೋನ ಯೂಸ್ ಮಾಡಿಕೊಂಡು ನನ್ನ ಡ್ರಾಪ್ ಶ್ಯಾಡೋನ ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ನನ್ನ ವಾಟರ್ ಲೈನ್ ಕೆಳಗೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನನ್ನ ಲ್ಯಾಶಸ್ಸನ್ನು ಕರ್ಲ್ ಮಾಡ್ಕೋತಾ ಇದ್ದೀನಿ. ಕರ್ಲ್ ಮಾಡ್ಕೊಂಡಿದ ನಂತರ ಫೇಸಸ್ ಕೆನಡಾ ಅವರ ಮಸ್ಕರಾನ ಯೂಸ್ ಮಾಡಿಕೊಂಡು ನನ್ನ ಲ್ಯಾಶಸ್ಸನ್ನು ಥಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೀವು ಫಾಲ್ಸ್ ಲ್ಯಾಶಸನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಪರ್ಫೆಕ್ಟಾಗಿ ಹೇಗೆ ಫಾಲ್ಸ್ ಲ್ಯಾಶಸನ್ನು ಅಪ್ಲೈ ಮಾಡ್ಬೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ಕೂಡ ಚೆಕ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ಲಷ್ ಪ್ಯಾಲೆಟಿಂದ ಒಂದು ಬ್ರೌನ್ ಶ್ಯಾಡೋವನ್ನು ಯೂಸ್ ಮಾಡಿಕೊಂಡು ಇಲ್ಲಿ ನಾನು ನನ್ನ ಕಾಂಟೋರಿಂಗ್ನ ಮಾಡ್ಕೋತಾ ಇದ್ದೀನಿ. ನನ್ನ ಎರಡು ಚೀಕ್ ಬೋನ್ ಕೆಳಗೆ ಈ ರೀತಿ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನನ್ನ ನೋಸ್ನ ಕೂಡ ಕಾಂಟೋರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬ್ರಷನ್ನು ನೀಟಾಗಿ ಪಿಂಚ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಸೇಮ್ ಬ್ಲಷ್ ಪ್ಯಾಲೆಟಿಂದ ಈ ಪಿಂಕ್ ಹಾಗೆ ಬ್ರೌನ್ ಕಲರ್ಸನ್ನು ಯೂಸ್ ಮಾಡಿಕೊಂಡು ಬ್ಲಷನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ತುಂಬ ಲೈಟ್ ಆಗಿನೇ ಬ್ಲಷನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ನನ್ನ ಲಿಪ್ಸನ್ನು ಲೈನ್ ಮಾಡೋದಕ್ಕೆ ಸ್ವಿಸ್ ಬ್ಯೂಟಿ ಅವರ ಡಾರ್ಕ್ ಚಾಕ್ಲೇಟ್ ಕಲರನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಲೈನ್ ಮಾಡ್ಕೋತೀನಿ. ಅದಾದ ನಂತರ ಶುಗರ್ ಅವರ 43 ಶೇಡ್ ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಫಿಲ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನಿಲ್ಲಿ ಸೇಮ್ ಕನ್ಸೀಲರನ್ನು ಯೂಸ್ ಮಾಡಿಕೊಂಡು ನನ್ನ ಸೆಂಟರ್ ಆಫ್ ದ ಲಿಪ್ಸಲ್ಲಿ ಮಾತ್ರ ಇದನ್ನು ಲೈಟಾಗಿ ಹಚ್ಚಿ ಬ್ಲೆಂಡ್ ಮಾಡ್ಕೋತೀನಿ. ಇದು ಸ್ವಲ್ಪ ಆಮ್ರೆ ಎಫೆಕ್ಟ್ ಕೊಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ನಮ್ಮ ಲಿಪ್ಸನ್ನು ಹೈಲೈಟ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಶಿಮ್ಮರ್ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡಿಕೊಂಡು ನನ್ನ ಮೇಕಪ್ಪನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ನ್ಯಾಚುರಲ್ ಆಗಿ ಅದೇ ರೀತಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಒಂದು ಸಂಕ್ರಾಂತಿಯಲ್ಲಿ ಅರಿಶಿನ ಕುಂಕುಮ ಕೊಡೋದ್ರ ಜೊತೆಗೆ ಎಳ್ಳನ್ನ ಬೀರೋ ಪದ್ಧತಿ ಇರೋದ್ರಿಂದ ಈ ಒಂದು ಬ್ಯೂಟಿಫುಲ್ ಅದೇ ರೀತಿ ನ್ಯಾಚುರಲ್ ಆಗಿರೋ ಮೇಕಪ್ ಅನ್ನ ನೀವು ವೇರ್ ಮಾಡಿ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ಇರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನಗೆ ತಿಳಿದಿರೋಷ್ಟು ನಾಲೆಡ್ಜನ್ನು ನಿಮ್ಮ ಹತ್ರ ಶೇರ್ ಮಾಡಿ ಅದು ನಿಮಗೆ ಹೆಲ್ಪ್ ಆದರೆ ನನಗೆ ತುಂಬ ಸಂತೋಷನ ತಂದುಕೊಡತ್ತೆ. ಪ್ರತಿ ವಿಡಿಯೋನ ನೋಡಾದ ನಂತರ ನಿಮ್ಮ ಒಪಿನಿಯನ್ಸ್ ಅಥವಾ ಸಲಹೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಅದೇ ರೀತಿ ಯಾವ ತರಹದ ಮೇಕಪ್ ವಿಡಿಯೋಸನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೂಡ ನನಗೆ ತಿಳಿಸ್ಕೊಡಿ. ಸೊ ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಪೊಂಗಲ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.